ಮಾಸ್ಟರ್ ಬೆಡ್ರೂಮ್ ಇರ್ಲಿ, ಇನ್ನೊಂದು ಯಾವ್ದೋ ಜಾಗ ಇರ್ಲಿ, ದಕ್ಷಿಣದ ಕಡೆಗೆ ಇರುವಂತಹ ರೀತಿಯಲ್ಲಿ ಅಂದ್ರೆ ದಕ್ಷಿಣಾಭಿಮುಖವಾಗಿ ನೋಡುವಂತ ರೀತಿಯಲ್ಲಿ ಕನ್ನಡಿಗಳನ್ನ ಬಳಸಬಾರ್ದು. ಇದು ತುಂಬಾ ನೆಗೆಟಿವ್ ಎನರ್ಜಿಯನ್ನ ಕೊಡುತ್ತೆ. ಯಾವ ಬಣ್ಣವನ್ನ ಬಳಸಬಾರ್ದು, ಯಾವುದೇ ಕಾರಣಕ್ಕೂ ದಕ್ಷಿಣ ದಿಕ್ಕಿನಲ್ಲಿ ನೀಲಿ ಬಣ್ಣವನ್ನ ಬಳಸಬಾರ್ದು. ಜೊತೆಗೆ ಗಂಡ ಹೆಂಡತಿರ್ ಫೋಟೋ ಅಂದ್ರೆ ಮಾಸ್ಟರ್ ಬೆಡ್ರೂಮ್ ಅಂತ ಬಂದ್ರೆ ಆ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಗಂಡ ಹೆಂಡತಿರ್ ಫೋಟೋವನ್ನ ಯಾವಾಗ್ಲೂ ಪೂರ್ವದ ಗೋಡೆಗೆ ಹಾಕ್ಬೇಕು. ಮತ್ತೆ ಮಲ್ಕಳ ರೂಮಲ್ಲಿ ಜಾಸ್ತಿ ಫೋಟೋಗಳೆಲ್ಲ ದೇವ್ರ ಫೋಟೋಗಳೆಲ್ಲ ಹಾಕೋಬೇಡಿ. ಯಾಕಂದ್ರೆ ನಾವು ಏನ್ ಹೇಳ್ತೀವಿ ಅಂದ್ರೆ ದೇವ್ರ ಮನೇಲಿ ಪೂಜೆ ಮಾಡ್ಬೇಕು, ಅಡಿಗೆ ಮನೇಲಿ ಅಡಿಗೆ ಮಾಡ್ಬೇಕು, ನೀವು ರೂಮಲ್ಲಿ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೇಕು. ಈ ಮನೆ 2 ಕೋಟಿ ಖರ್ಚು ಮಾಡ್ಬಿಟ್ಟು ಮನೆ ಕಟ್ಟೋದು, ಈ ಮನೆಗೆ ಬಂದ್ಮೇಲೆ ನೆಮ್ಮದಿನೇ ಇಲ್ಲ ಅಂತ ಹೇಳ್ತಾರೆ. ಏನಕ್ಕೆ ಅಂತಂದ್ರೆ ದುಡ್ಡು ಬಂದಾಗ ನಾವ್ ಏನ್ ಮಾಡಿದ್ರು ಚೆನ್ನಾಗಿರುತ್ತೆ ಅನ್ನುವಂತ ಕಾನ್ಸೆಪ್ಟ್ ಅಲ್ಲಿ ಅವ್ರಿಗೆ ಏನೇನ್ ಬೇಕು ಅದ್ ಮಾಡ್ಕೊಬಿಟ್ಟಿರ್ತಾರೆ. ಮತ್ತೆ ಟಾಯ್ಲೆಟ್ ನೈಋತ್ಯದ ಬಂದ್ರೆ ಟೆಕ್ನಿಕಲಿ ಪಿತೃದೋಷ ಅಂತ. ಅವ್ರ ಮನೇಲಿ ನೋಡಿ ಸ್ಕಿನ್ ಅಲರ್ಜಿ ಜಾಸ್ತಿ ಆಗುತ್ತೆ, ಗಂಡ ಹೆಂಡತಿ ದೂರ ಆಗ್ತಾರೆ, ಮತ್ತೆ ಅವ್ರಿಬ್ಬರಲ್ಲಿ ಬಾಂಡಿಂಗ್ ಕಮ್ಮಿ ಆಗುತ್ತೆ. ಉತ್ತರಕ್ಕೆ ತಲೆ ಹಾಕಿ ಮಲಗಬಾರ್ದು. ಯಾಕಂದ್ರೆ ನಾರ್ತ್ ಝೋನ್ ಬಂದು ಮ್ಯಾಗ್ನೆಟಿಕ್ ಎನರ್ಜಿಯನ್ನ ಉತ್ಪತ್ತಿ ಮಾಡುತ್ತೆ. ನಮ್ಮಲ್ಲಿ ಹಿಮೋಗ್ಲೋಬಿನ್ ಕಬ್ಬಿಣಾಂಶ ಜಾಸ್ತಿ ಇರೋದ್ರಿಂದ ನಮ್ಗೆ ಹೆಲ್ತ್ ಇಶ್ಯೂಸ್, ಕ್ಯಾನ್ಸರ್, ಬ್ಲಡ್ ಕ್ಯಾನ್ಸರ್ ಆಗುವಂಥದ್ದು, ಆರೋಗ್ಯದ ಸಮಸ್ಯೆ ಆಗುವಂಥದ್ದು, ನಿದ್ರಾಹೀನತೆ ಸಮಸ್ಯೆ ಆಗುವಂಥದ್ದು ಜಾಸ್ತಿ ಆಗುತ್ತೆ. ಮತ್ತೆ ಗಂಡ ಹೆಂಡತಿ ಮಲ್ಕೊಳ್ಳುವಾಗ ಯಾವಾಗಲೂ ಹೆಂಡತಿ ಗಂಡನ ಎಡಭಾಗದಲ್ಲಿ ಇರಬೇಕು, ಬಲಕ್ ಮಲ್ಕೋಬಾರ್ದು. ಹೆಂಡತಿ ಏನಾದ್ರು ಬಲಕ್ ಮಲ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಅವರ ಸಂಬಂಧಗಳು ಹಾಳಾಗ್ತಾ ಹೋಗುತ್ತೆ. ಇದು ನೋಡಿ, ಇದು ನಮ್ಮ ಮಾಸ್ಟರ್ ಬೆಡ್ರೂಮ್. ಇದು ನೋಡಿ, ನಾನು ಎಲ್ಲರಿಗೂ ಹೇಳೋದಂದ್ರೆ ನೀವು ಕರ್ಟನ್ಗಳು ಕೂಡ ನೀವು ನೋಡ್ಬೋದು. ನಾನು ಎಲ್ಲೂ ಡಾರ್ಕ್ ಕಲರ್ ಕರ್ಟನ್ಗಳನ್ನ ಯೂಸೇ ಮಾಡಿಲ್ಲ. ಯಾಕಂದ್ರೆ ಯಾವಾಗ್ಲೂ ಕಾಮ್ನೆಸ್ ಇರಬೇಕು ಮನೆ ಅಂದ್ಮೇಲೆ. ಆದ್ರೆ ನಾನು ಏನ್ ಹೇಳ್ತೀನಿ ಅಂದ್ರೆ ನಾರ್ತ್ ಅಂದ್ರೆ ಉತ್ತರ ಪೂರ್ವದಲ್ಲಿ ಬಳಸುವಂತ ಕರ್ಟನ್ಗಳು ಲೈಟ್ ಆಗಿರ್ಲಿ, ಅಂದ್ರೆ ವೆಯ್ಟ್ಲೆಸ್ ಇರ್ಲಿ ಮತ್ತು ತೂಕ ಕಮ್ಮಿ ಇರಬೇಕು. ಆದ್ರೆ ದಕ್ಷಿಣದಲ್ಲಿ ಬಳಸುವಂತ, ಪಶ್ಚಿಮದಲ್ಲಿ ಬಳಸುವಂತಹ ಕರ್ಟನ್ಗಳು ಥಿಕ್ನೆಸ್ ಜಾಸ್ತಿ ಇರಬೇಕು. ಏನಕ್ಕೆ ಅಂದ್ರೆ ರಾತ್ರಿ ಹೊತ್ತು ಥಿಕ್ನೆಸ್ ಇದ್ರೆ ಕತ್ಲೆ ಜಾಸ್ತಿ ಆಗುತ್ತೆ, ರಾತ್ರಿ ಹೊತ್ತು ಕತ್ಲೆ ಇದ್ರೆ ನಿದ್ದೆ ಚೆನ್ನಾಗಿ ಬರುತ್ತೆ ಅಂತ. ಈ ಕಡೆಯಿಂದ ಬೆಳಕುಗಳು ಜಾಸ್ತಿ ಬರಬಾರ್ದು. ಬೆಳಕು ಜಾಸ್ತಿ ಬಂದ್ರೆ ಏನಾಗುತ್ತೆ, ನಿದ್ರಾಹೀನತೆ ಸಮಸ್ಯೆಗಳಾಗುತ್ತೆ. ಮತ್ತೆ ನೈಋತ್ಯದ ರೂಮಲ್ಲಿ ಯಾವಾಗ್ಲೂ ಕೂಡ ನಾವು ಬಳಸುವಂತಹ ಬಣ್ಣಗಳು ಹೇಗಿರ್ಬೇಕು ಅಂತಂದ್ರೆ ಗ್ರೇ ಇರಬೇಕು, ಇಲ್ಲಾಂದ್ರೆ ಹಳದಿ ಇರಬೇಕು. ಸ್ಮೋಕ್ ಕಲರ್ ಅಂತ ಕರಿತೀವಲ್ಲ ನಾವು, ಆತರ. ಏನ್ ಹೇಳ್ತೀವಿ, ಗ್ರೇ ಅನ್ನೋದು ಕನ್ನಡದಲ್ಲಿ ಬೂದ್ ಬಣ್ಣ, ಬೇಗ ಬರೋದಿಲ್ಲ. ಬೂದಿ ಬಣ್ಣ ಇರಬೇಕು, ಇಲ್ಲಾಂದ್ರೆ ಹಳದಿ ಬಣ್ಣ ಇರಬೇಕು. ಇದನ್ನ ಬಳಸೋದ್ರಿಂದ ನಾನು ಅವಾಗ್ಲೇ ಹೇಳಿದೆ ಏನಂದ್ರೆ ಭೂಮಿಯ ಮುಂದುವರೆದ ಭಾಗವೇ ಮೆಟಲ್ ಉತ್ಪತ್ತಿ ಆಗುತ್ತೆ, ಲೋಹ ಉತ್ಪತ್ತಿ ಆಗುತ್ತೆ. ಲೋಹದ ಬಣ್ಣ ಯಾವುದು ಅಂದ್ರೆ ಗ್ರೇ ಬಣ್ಣ. ಅದಕ್ಕೋಸ್ಕರ ಈ ದಿಕ್ಕಲ್ಲಿ ನೀವು ಗ್ರೇ ಅಥವಾ ಹಳದಿಯನ್ನ ಬಳಸೋದ್ರಿಂದ ತುಂಬಾ ಒಳ್ಳೇದು. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಈ ದಿಕ್ಕಲ್ಲಿ ನೀರಿನ ಫಾಟ್ ಇಟ್ಬಿಡ್ತಾರೆ, ಮರದ ಫಾಟ್ ಇಟ್ಬಿಡ್ತಾರೆ. ಇದೆಲ್ಲ ಇಡಬಾರ್ದು. ಇವೆಲ್ಲ ಕೂಡ ನೋಡಿ ಮರಕ್ಕೆ ಸಂಬಂಧಪಟ್ಟಂತ ವಸ್ತುಗಳು, ನೀರಿನ ಅಂಶಗಳನ್ನ ಜಾಸ್ತಿ ಈ ದಿಕ್ಕಲ್ಲಿ ಇಡಬಾರ್ದು. ಯಾಕಂದ್ರೆ ಇದು ಅರ್ತ್ ಝೋನು, ಆ ಭೂತತ್ವವನ್ನ ಹಾಳು ಮಾಡುತ್ತೆ. ಅದರಿಂದ ಏನಾಗುತ್ತೆ, ಅರ್ತ್ ಅಂದ್ರೆ ಪೇಷನ್ಸ್, ತಾಳ್ಮೆಯನ್ನ ಇಂಡಿಕೇಟ್ ಮಾಡುತ್ತೆ, ಸಂಬಂಧಗಳನ್ನ ಇಂಡಿಕೇಟ್ ಮಾಡುತ್ತೆ, ಪೂರ್ವಜರನ್ನ ಇಂಡಿಕೇಟ್ ಮಾಡುತ್ತೆ. ನೀವು ಯಾವಾಗ ಇಲ್ಲಿ ಟಾಯ್ಲೆಟ್ ನ ಇಟ್ಬಿಡ್ತಿರೋ ನೈಋತ್ಯದಲ್ಲಿ, ಅಥವಾ ನೀರಿಗೆ ಸಂಬಂಧಪಟ್ಟಂತ ಗಿಡಗಳನ್ನ ಇಟ್ಬಿಡ, ನೀರಿಗೆ ಸಂಬಂಧಪಟ್ಟಂತ ವಸ್ತುಗಳು, ಫಾಟ್ಗಳು, ಮತ್ತೆ ನೀರಿಗೆ ಸಂಬಂಧಪಟ್ಟಂತ ಕೊಳಗಳು, ಅಥವಾ ಮರದ ಸಂಬಂಧಪಟ್ಟಂಥದ್ದು, ಅಥವಾ ಮರವನ್ನ ನೈಋತ್ಯದಲ್ಲಿ ಹಾಕುವಂಥದ್ದು, ಈ ತರದ್ ನೀವೇನೇ ಹಾಕೊಂಡ್ರು ಕೂಡ ನಿಮ್ಮ ಗ್ರೋತ್ ಕಮ್ಮಿ ಆಗ್ಬಿಡುತ್ತೆ. ತುಂಬಾ ಜನ ಹೇಳ್ತಾರೆ, ಗುರುಗಳೇ ಒಂದು 30-40 ಒಂದು 20-30 ಮನೇಲಿ ತುಂಬಾ ಚೆನ್ನಾಗಿದ್ವಿ, ಈ ಮನೆ 2 ಕೋಟಿ ಖರ್ಚು ಮಾಡ್ಬಿಟ್ಟು ಮನೆ ಕಟ್ಟೋದು, ಈ ಮನೆಗೆ ಬಂದ್ಮೇಲೆ ನೆಮ್ಮದಿನೇ ಇಲ್ಲ ಅಂತ ಹೇಳ್ತಾರೆ. ಏನಕ್ಕೆ ಅಂತಂದ್ರೆ ದುಡ್ಡು ಬಂದಾಗ ನಾವ್ ಏನ್ ಮಾಡಿದ್ರು ಚೆನ್ನಾಗಿರುತ್ತೆ ಅನ್ನುವಂತ ಕಾನ್ಸೆಪ್ಟ್ ಅಲ್ಲಿ ಅವ್ರಿಗೆ ಏನೇನ್ ಬೇಕು ಅದ್ ಮಾಡ್ಕೊಬಿಟ್ಟಿರ್ತಾರೆ. ಆವಾಗ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ನಾವು ನೆಮ್ಮದಿಯಾಗಿರಕ್ಕೆ ಏನ್ ಬೇಕು ಅದನ್ನ ನಾವ್ ಎಷ್ಟೇ ದುಡ್ಡು ಸಂಪಾದನೆ ಮಾಡಿದ್ರು ಶಾಸ್ತ್ರದ ಪ್ರಕಾರ ಮತ್ತು ಮನೆ ಹೇಗಿರ್ಬೇಕು ಅದರ ಪ್ರಕಾರ ಮನೆ ವಾತಾವರಣ ಎಷ್ಟು ಚೆನ್ನಾಗಿರುತ್ತೋ ನಮ್ಮ ಕುಟುಂಬವು ನಾವು ಅಷ್ಟು ಚೆನ್ನಾಗಿರ್ತೀವಿ. ಅದಕ್ಕೋಸ್ಕರ ಈ ಕಲರ್ ಬಣ್ಣಗಳನ್ನ ವಾಸ್ತುವನ್ನ, ವೆಂಟಿಲೇಷನ್ಗಳನ್ನ ಸರಿಯಾಗಿ ಬಳಸ್ಕೊಂಡ್ರೆ 100% ಅವರು ಜೀವನದಲ್ಲಿ ಅಭಿವೃದ್ಧಿನ ಕಾಣ್ಬೋದು. ಮತ್ತೆ ಟಾಯ್ಲೆಟ್ ನೈಋತ್ಯದ ಬಂದ್ರೆ ಟೆಕ್ನಿಕಲಿ ಪಿತೃದೋಷ ಅಂತ. ಅವ್ರ ಮನೇಲಿ ನೋಡಿ ಸ್ಕಿನ್ ಅಲರ್ಜಿ ಜಾಸ್ತಿ ಆಗುತ್ತೆ, ಗಂಡ ಹೆಂಡತಿ ದೂರ ಆಗ್ತಾರೆ, ಮತ್ತೆ ಅವರಿಬ್ಬರಲ್ಲಿ ಬಾಂಡಿಂಗ್ ಕಮ್ಮಿ ಆಗುತ್ತೆ. ಅದರಿಂದ ನೈಋತ್ಯ ದಿಕ್ಕವನ್ನ ಎಕ್ಸ್ಟೆಂಡ್ ಮಾಡೋದಾಗ್ಲಿ, ಕಟ್ ಮಾಡೋದಾಗ್ಲಿ, ಆಪೋಸಿಟ್ ಬಣ್ಣಗಳನ್ನ ಬಳಸೋದಾಗ್ಲಿ ದಯವಿಟ್ಟು ಯಾರು ಮಾಡಬೇಡಿ. ಗುರುಜಿ, ರೂಮ್ ಯಾವ ತರ ಇರಬೇಕು, ಏನಿರ್ಬೇಕು ಏನಿರಬಾರ್ದು, ರೂಮ್ಗಳಲ್ಲಿ ಯಾವ ದಿಕ್ಕಲ್ಲಿ ಕಟ್ಟಬೇಕು? ನೋಡಿ, ಈ ರೂಮ್ ಅಲ್ಲಿ ನಾವು ಮಲ್ಕೊಳ್ಳುವಾಗ ಉತ್ತರಕ್ಕೆ ತಲೆ ಹಾಕಿ ಮಲಗಬಾರ್ದು. ಯಾಕಂದ್ರೆ ನಾರ್ತ್ ಝೋನ್ ಬಂದು ಮ್ಯಾಗ್ನೆಟಿಕ್ ಎನರ್ಜಿಯನ್ನ ಉತ್ಪತ್ತಿ ಮಾಡುತ್ತೆ. ನಮ್ಮಲ್ಲಿ ಹಿಮೋಗ್ಲೋಬಿನ್ ಕಬ್ಬಿಣಾಂಶ ಜಾಸ್ತಿ ಇರೋದ್ರಿಂದ ನಮ್ಗೆ ಹೆಲ್ತ್ ಇಶ್ಯೂಸ್, ಕ್ಯಾನ್ಸರ್, ಬ್ಲಡ್ ಕ್ಯಾನ್ಸರ್ ಆಗುವಂಥದ್ದು, ಆರೋಗ್ಯದ ಸಮಸ್ಯೆ ಆಗುವಂಥದ್ದು, ನಿದ್ರಾಹೀನತೆ ಸಮಸ್ಯೆ ಆಗುವಂಥದ್ದು ಜಾಸ್ತಿ ಇರುತ್ತೆ. ಅದರಿಂದ ಉತ್ತರಕ್ಕೆ ತಲೆ ಹಾಕೋ ಮಲ್ಕೋಬಾರ್ದು. ಮತ್ತೆ ಸೂರ್ಯ ಮುಳುಗುವಂತ ದಿಕ್ಕು ಕೂಡ ನಾವು ತಲೆ ಹಾಕೋ ಮಲಗಬಾರ್ದು. ಮಲಗೋದ್ರಿಂದ ಏನಾಗುತ್ತೆ, ನಮಗೆ ಹೆಲ್ತ್ ಪ್ರಾಬ್ಲಮ್ಗಳು ಜಾಸ್ತಿ ಆಗುತ್ತೆ. ಮೊದಲನೇ ಆಪ್ಷನ್ ಬಂದು ದಕ್ಷಿಣಕ್ಕೆ ತಲೆ ಹಾಕೋಬೇಕು, ಇಲ್ಲಾಂದ್ರೆ ಪೂರ್ವಕ್ಕೆ ತಲೆ ಹಾಕೋಬೇಕು. ಆದ್ರೆ
ಅದಕ್ಕೋಸ್ಕರ ಏನಂದ್ರೆ ತಲೆನ ಆ ಕಡೆ ಕೊಟ್ಟಿಲ್ಲ, ನಾವು ಪೂರ್ವಕ್ಕೆ ಕೊಟ್ಟಿದೀವಿ. ಪೂರ್ವಕ್ಕೆ ತಲೆ ಹಾಕ ಮಲ್ಕೋಬೇಕು. ಮತ್ತೆ ಗಂಡ ಹೆಂಡತಿ ಮಲ್ಕೊಳ್ಳುವಾಗ ಯಾವಾಗಲೂ ಹೆಂಡತಿ ಗಂಡನ ಎಡಭಾಗದಲ್ಲಿ ಇರಬೇಕು, ಬಲಕ್ ಮಲ್ಕೋಬಾರ್ದು. ಹೆಂಡತಿ ಏನಾದ್ರು ಬಲಕ್ ಮಲ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಅವರ ಸಂಬಂಧಗಳು ಹಾಳಾಗ್ತಾ ಹೋಗುತ್ತೆ. ಅದರಿಂದ ಯಾವಾಗ್ಲೂ ಹೆಂಡತಿ ಗಂಡನ ಎಡಭಾಗದಲ್ಲಿ ಮಲ್ಕೋಬೇಕು. ಮತ್ತೆ ಒಂದೇ ಹೊದಿಕೆಯನ್ನ ಉಪಯೋಗಿಸ್ಬೇಕು ಅಂತ ಹೇಳ್ತೀವಿ ನಾವು. ಒಂದೇ ಬ್ಲಾಂಕೆಟ್ ಅನ್ನ ಯೂಸ್ ಮಾಡ್ಬೇಕು. ಅದ್ರ ಜೊತೆಗೆ ಇದು ಸೌತ್ ಏರಿಯಾ, ಇದು ನಾವ್ ಈಗಿರುವಂತದ್ದು ಸೌತ್ ರೂಮ್. ಇದನ್ನ ನನ್ನ ಮಗಳ ಕಿಡ್ಸ್ ರೂಮ್, ಇದು ಅಂದ್ರೆ ನನ್ನ ಮಗಳ ರೂಮ್. ಸಾಮಾನ್ಯವಾಗಿ ಮಕ್ಕಳಿಗೆ ಏನಾಗುತ್ತೆ, ಪಿಂಕ್ ಕಲರ್ ಅಂದ್ರೆ ತುಂಬಾ ಇಷ್ಟ. ಆದ್ರೆ ಪಿಂಕ್ ಕಲರ್ನ ಇಲ್ಲಿ ಬಳಸಬಹುದಾ ಅನ್ನೋಂಥದ್ದು ಪ್ರಶ್ನೆ ಬರುತ್ತೆ. ಅದರಿಂದ ಸೌತ್ ಝೋನ್ ಅಲ್ಲಿ ಪಿಂಕ್ ನ ಬಳಸಬಹುದು. ಯಾಕಂದ್ರೆ ಇದೆಲ್ಲವೂ ಕೂಡ ಕೆಂಪಿನ ಗ್ರೂಪ್ ಸೇರ್ತವೆ. ಅದರಿಂದ ಇಲ್ಲಿ ಪಿಂಕ್ ನ ಬಳಸೋದ್ರಿಂದ ಮಕ್ಕಳು ಆಕ್ಟಿವ್ ಆಗಿರ್ತಾರೆ, ಚಟುವಟಿಕೆಯಿಂದ ಇರ್ತಾರೆ. ಮತ್ತು ಹ್ಯಾಪಿನೆಸ್, ನಿಮ್ಗೆ ಪಿಂಕ್ ಕಲರ್ ಏನ್ ಮಾಡುತ್ತೆ ಅಂದ್ರೆ ಪ್ರೀತಿ, ವಿಶ್ವಾಸ, ಸಂಬಂಧಗಳನ್ನ ಇಂಡಿಕೇಟ್ ಮಾಡುತ್ತೆ. ಅದು ಜಾಸ್ತಿ ಆಗುತ್ತೆ. ಇದನ್ನ ಪ್ರತಿಯೊಬ್ರು ತಿಳ್ಕೊಬೇಕು. ಸೌತ್ ಝೋನ್ ಅಂದ್ರೆ ಸೌತ್ ರೂಮ್ ಇದ್ರೆ ನೀವು ಆದಷ್ಟು ಪಿಂಕ್, ವೈಟ್, ಐವರಿ ಶೇಡ್ ಹೋಗೋದ್ರಿಂದ ತುಂಬಾ ಒಳ್ಳೇದಾಗುತ್ತೆ. ಯಾವ ಬಣ್ಣವನ್ನ ಬಳಸಬಾರ್ದು, ಯಾವುದೇ ಕಾರಣಕ್ಕೂ ದಕ್ಷಿಣ ದಿಕ್ಕಿನಲ್ಲಿ ನೀಲಿ ಬಣ್ಣವನ್ನ ಬಳಸಬಾರ್ದು. ನೀಲಿ ಬಣ್ಣವನ್ನ ಬಳಸಿದ್ರೆ ಅಂದ್ರೆ ನಿಮ್ಗೆ ಪಿತೃದೋಷ ಶುರುವಾಯ್ತು ಅಂತ ಅರ್ಥ. ಪ್ರಾಬ್ಲಮ್ಗಳು ಶುರುವಾಗ್ಬಿಡುತ್ತೆ, ನೆಗೆಟಿವಿಟಿ ಶುರುವಾಗುತ್ತೆ, ಲಿಟಿಗೇಷನ್ ಶುರುವಾಗುತ್ತೆ, ಪದೇ ಪದೇ ಅಪಘಾತಗಳಾಗುವಂಥದ್ದಾಗತ್ತೆ. ನಿಮ್ಮ ಹೆಸರಿಗೆ ಎಲ್ಲರೂ ಮಾಡಿದ್ರು ಯಾರೋ ಬಂದು ನಿಮ್ಮ ಮೇಲೆ ಕೇಸ್ ಹಾಕ್ತಾರೆ. ಈ ತರ ಮಲ್ಟಿಪಲ್ ಪ್ರಾಬ್ಲಮ್ಸ್ಗಳು ಜಾಸ್ತಿ ಆಗುತ್ತೆ. ಮತ್ತು ನಿಂದನೆಗಳು, ಅವಮಾನಗಳು, ಅಪವಾದಗಳು ಜಾಸ್ತಿ ಆಗುತ್ತೆ. ಅದರಿಂದ ಯಾವುದೇ ಕಾರಣಕ್ಕೂ ಈ ದಿಕ್ಕಿನಲ್ಲಿ ಅಂದ್ರೆ ದಕ್ಷಿಣ ದಿಕ್ಕಿನಲ್ಲಿ ನೀಲಿ ಬಣ್ಣವನ್ನ ಮನೆಯ ಗೋಡೆಗಳಿಗೆ ಬಳಸಬೇಡಿ. ಪಿಂಕು ಇಲ್ಲ ಐವರಿಯನ್ನ ಬಳಸ್ಕೊಡಿ, ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಲೈಟ್ ಗ್ರೀನ್ ಕೂಡ ಈ ದಿಕ್ಕಲ್ಲಿ ಬಳಸ್ಬೋದು. ಜೊತೆಗೆ ಆಗಿನ ಕಾಲದಲ್ಲಿ ನಾವು ಮುಖವನ್ನ ಯಾವ್ದ್ರಲ್ಲಿ ನೋಡ್ತಾ ಇದ್ವಿ, ನೀರಲ್ಲಿ ನೋಡ್ತಾ ಇದ್ವಿ. ಅಂದ್ರೆ ಅವತ್ತಿನ ದಿನದಲ್ಲಿ ನಾವೇನ್ ಮಾಡ್ತಾ ಇದ್ವಿ ಅಂದ್ರೆ ನೀರನ್ನೇ ಕನ್ನಡಿಯಾಗಿ ಯೂಸ್ ಮಾಡ್ತಾ ಇದ್ವಿ. ಅದಕ್ಕೆ ನಾವು ಅದನ್ನ ವಾಟರ್ ಎಲಿಮೆಂಟ್ ಅಂತ ಕರಿತೀವಿ. ಅದಕ್ಕೆ ನೋಡಿ, ಈಗ ಎಕ್ಸಾಂಪಲ್ ನಾವು ಈ ಸ್ಲೈಡಿಂಗ್ ಒಳಗಡೆ ಪಶ್ಚಿಮದಲ್ಲಿ ನಾವೇನ್ ಮಾಡಿದೀವಿ ಅಂತಂದ್ರೆ, ಪಶ್ಚಿಮ ಕೂಡ ನೀರಿನ ದಿಕ್ಕು. ಪಶ್ಚಿಮದಲ್ಲಿ ವರ್ಣ ವಾಸ ಮಾಡ್ತಾನೆ. ಅಂದ್ರೆ ನಮ್ಮ ಮನೆಯಲ್ಲಿ ಯಾವಾಗ್ಲೂ ಕನ್ನಡಿಗಳು ಪಶ್ಚಿಮಕ್ಕಿರ್ಬೇಕು, ಇಲ್ಲ ಪೂರ್ವಕ್ಕಿರ್ಬೇಕು, ಇಲ್ಲ ಉತ್ತರಕ್ಕಿರ್ಬೇಕು. ಯಾವುದೇ ಕಾರಣಕ್ಕೂ ಅದು ರೂಮ್ ಇರ್ಲಿ, ಹಾಲ್ ಇರ್ಲಿ, ಮಾಸ್ಟರ್ ಬೆಡ್ರೂಮ್ ಇರ್ಲಿ, ಇನ್ನೊಂದು ಯಾವ್ದೋ ಜಾಗ ಇರ್ಲಿ, ದಕ್ಷಿಣದ ಕಡೆಗೆ ಇರುವಂತಹ ರೀತಿಯಲ್ಲಿ ಅಂದ್ರೆ ದಕ್ಷಿಣಾಭಿಮುಖವಾಗಿ ನೋಡುವಂತ ರೀತಿಯಲ್ಲಿ ಕನ್ನಡಿಗಳನ್ನ ಬಳಸಬಾರ್ದು. ಇದು ತುಂಬಾ ನೆಗೆಟಿವ್ ಎನರ್ಜಿನ ಕೊಡುತ್ತೆ. ಮತ್ತು ಯಮನ ದಿಕ್ಕನ್ನ ನೋಡ್ತೀವಿ ನಾವು ಅಂತ, ಅದರಿಂದ ಅವರಿಗೆ ರೋಗ ಬಾಧೆಗಳು ಜಾಸ್ತಿ ಆಗುವಂಥದ್ದು, ಆಯುಷ್ಯ ಕ್ಷೀಣಿಸುವಂಥದ್ದು ಆಗತ್ತೆ. ಅದರಿಂದ ಇದನ್ನ ಬಹಳ ಎಚ್ಚರಿಕೆಯಿಂದ ಗಮನಿಸ್ಕೊಳ್ಳಿ. ಈಗ ರೂಮ್ಗಳಲ್ಲಿ ಬೇರೆ ಬೇರೆ ಫೋಟೋ ಇರಬಹುದು, ಕ್ಯಾಲೆಂಡರ್ಗಳು, ಈ ತರದಲ್ಲಿ ಹಾಕೊಂಬೋದಾ ನಾವು? ಇಲ್ಲ, ನಾವ್ ಯಾವಾಗ್ಲೂ ಏನ್ ಹೇಳ್ತೀವಿ, ರೂಮ್ ಅಲ್ಲಿ ಪೀಸ್ಫುಲ್ ಆಗಿರ್ಬೇಕು. ನೀವು ಬೆಳಿಗ್ಗೆ ಎದ್ದ ತಕ್ಷಣ ನೋಡ್ಲಿಕ್ಕೆ ಒಂದು ಚಿಕ್ಕ ದೇವ್ರ ಫೋಟೋ ಇಟ್ಕೊಳ್ಳಿ. ಜೊತೆಗೆ ಗಂಡ ಹೆಂಡ್ತಿರ್ ಫೋಟೋ ಅಂದ್ರೆ ಮಾಸ್ಟರ್ ಬೆಡ್ರೂಮ್ ಅಂತ ಬಂದ್ರೆ, ಆ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಗಂಡ ಹೆಂಡ್ತಿರ್ ಫೋಟೋವನ್ನ ಯಾವಾಗ್ಲೂ ಪೂರ್ವದ ಗೋಡೆಗೆ ಹಾಕ್ಬೇಕು. ಅಥವಾ ಫ್ಯಾಮಿಲಿ ಇದ್ರೆ ನೀವು ಫ್ಯಾಮಿಲಿ ಫೋಟೋವನ್ನ ಪೂರ್ವದ ಗೋಡೆಗೆ ಹಾಕೊಳ್ಳೋದ್ರಿಂದ ನಿಮ್ಮ ಗಂಡ ಹೆಂಡ್ತಿರ ಬಾಂಡಿಂಗ್ ಜಾಸ್ತಿ ಆಗುತ್ತೆ, ಗಟ್ಟಿ ಆಗುತ್ತೆ. ಅದರಿಂದ ಪೂರ್ವದ ಗೋಡೆಗೆ ನಿಮ್ ಫ್ಯಾಮಿಲಿ ಫೋಟೋ ಹಾಕೋಬಹುದು. ಮತ್ತೆ ಮಲ್ಕಳ ರೂಮಲ್ಲಿ ಜಾಸ್ತಿ ಫೋಟೋಗಳೆಲ್ಲ, ದೇವ್ರ ಫೋಟೋಗಳೆಲ್ಲ ಹಾಕೋಬೇಡಿ. ಯಾಕಂದ್ರೆ ನಾವು ಏನ್ ಹೇಳ್ತೀವಿ ಅಂದ್ರೆ, ದೇವ್ರ ಮನೇಲಿ ಪೂಜೆ ಮಾಡ್ಬೇಕು, ಅಡಿಗೆ ಮನೇಲಿ ಅಡಿಗೆ ಮಾಡ್ಬೇಕು, ನೀವು ರೂಮ್ ಅಲ್ಲಿ ನಿಮ್ದೇ ನಿದ್ದೆ ಮಾಡ್ಬೇಕು. ಆ ಜಾಗದಲ್ಲಿ ಇದು, ಈ ಜಾಗದಲ್ಲಿ ಅದು ಮಾಡಬಾರ್ದು. ನೀವು ಯಾವಾಗ ಅತಿ ಹೆಚ್ಚು ದೇವ್ರ ಫೋಟೋ ನೋಡ್ತೀರೋ, ಅಯ್ಯೋ ದೇವ್ರ ಕಡೆ ಕಾಲ ಹಾಕೊಂಡಿದೀನಿ, ಮತ್ತು ತುಂಬಾ ಪ್ರೈವೇಸಿ ಟೈಮ್ ಇರುತ್ತೆ. ಆ ಟೈಮಲ್ಲಿ ಅಯ್ಯೋ ದೇವ್ರಿದೆ, ಈ ತರ ಇದ್ದಾಗ ಏನಾಗುತ್ತೆ, ಅಬ್ಸೆಂಟ್ ಮೈಂಡ್ ಆಗುತ್ತೆ, ಬೇರೆ ಕಡೆ ಮೂಡ್ ಹೋಗುತ್ತೆ. ಆಗ ನೀವು ಹ್ಯಾಪಿಯಾಗಿರಕ್ ಸಾಧ್ಯ ಇಲ್ಲ. ಅದರಿಂದ ಹೆಚ್ಚು ದೇವ್ರ ಫೋಟೋಗಳನ್ನ ಬಳಸೋದು ಬೇಡ. ಗಡಿಯಾರ ಮತ್ತೆ ಕ್ಯಾಲೆಂಡರ್, ಆಕ್ಚುಲಿ ಗಡಿಯಾರ ಓಕೆ, ನಾಟ್ ಪ್ರಾಬ್ಲಮ್. ಬಟ್ ಗಡಿಯಾರ ತುಂಬಾ ಕಾಣತರ ಅಥವಾ ತಲೆಯ ಮೇಲೆ ಹಾಕೊಳ್ಳೋದು ಬೇಡ. ಗಡಿಯಾರ ಆದಷ್ಟು ಹಾಲಲ್ಲಿ ಇದ್ರೆ ಒಳ್ಳೇದು. ಗಡಿಯಾರ ದಿಕ್ಕು ಕೂಡ ನನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ.